ಕಾರ್ಯವನ್ನು ಮಾಡೆಂದು ಕರೆಯುತ್ತಿದ್ದನು. ಸುಯೋಧನ, ನಮ್ಮ ತಂದೆಯಾದಂತಹ ನಿವಾತ ಕವಚನನ್ನು ಕೊಂದು ನಮಗೆ ಪಿತೃ ವಿಯೋಗವನ್ನುಂಟು ಮಾಡಿದಂತಹ ಅರ್ಜುನ ಮಹಾ ನೀಚ. ಆ ಅರ್ಜುನನನ್ನು ನಾವು ಕೊಂದು ಕಳೆಯುತ್ತೇವೆ. ಯಾರಲ್ಲಿ ದೂತ? ನೀಲಾಂಗನ ಬಿಟ್ಟೀಗ ಮೌಳಿಯ ಬೇಗ ಅಜ್ಜಯ್ಯನಾದ ಭೀಷ್ಮನನ್ನು ಗೆದ್ದಿದ್ದಾಗಿದೆ. ಆಚಾರ್ಯ ದ್ರೋಣರು ಸೇನಾಧಿಪತ್ಯವನ್ನು ವಹಿಸಿದ್ದಾರೆ. ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಏನಾಗ್ತದೆ ಅಂತ ನೋಡೋಣ.
ಅಂತಾನೆ? ಇಲ್ಲ ಇಲ್ಲ, ಅವರು ಇದೇ ಪುರ ಅಂತ ಹೇಳಿದ್ರು. ಮತ್ತೊಂದು ಅವರು ಹೆಸರು ಹೇಳಿದ್ರು, ಮಾಸ ಮಾರ್ತ ಸಮ ಮಾಸ ಮಾರ್ತ ಅರ್ಜುನ. ಕಿರ್ಚ್ಬೇಡ. ಅದು ಮಹಾಸಮರ್ಥ ಅರ್ಜುನ. ನಾನೇ ಸರಿ. ನಮ್ಮದು ಕಿರ್ಚುದೆ, ಹಾಗಾಗಿ ನಮ್ಮ ಹುಟ್ಟು ಗುಣನೇ ಕಿರ್ಚುದು. ಹೆಸರು ಮಾಸ ಮಾರ್ತ ಯಾರು? ಮಹಾಸಮರ್ಥ ಅರ್ಜುನ ಅಂದ್ರೆ ನೀವೇ. ನಿನ್ನಲ್ಲೇ ಮಾತು. ಲಾಲಿಸಿ ಕೇಳಿಂದ ಸಂಜಾತ ಅಯ್ಯತ್ತ ದಿನ್ನತ್ತ ಲಾಲಿಸಿ ಕೇಳಿಂದ ಸಂಜಾತ ಲಾಲಿಸಿ ಕೇಳಿಂದ ಸಂಜಾತ ಆಲಸ್ಯ ಮಾಡ ಆಲಸ್ಯ ಮಾಡ ಆಲಸ್ಯ ಮಾಡ ಏಳು ನೀ ಏಳು ನೀ ಏಳು ನೀ ಏಳು ಸಂಗರಗೆ ಲೋಕ ಖ್ಯಾತ ಆಲಸ್ಯ ಮಾಡ ಆಲಸ್ಯ ಮಾಡ ಏಳು ಸಂಗರಗೆ ಲೋಕ ಖ್ಯಾತ ದಿದ್ದಿತ್ತು 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 ನಂದ ಗೋಪಜನ ಬಿಟ್ಟು ಬೇಗ ನಂದ ಗೋಪಜನ ಬಿಟ್ಟು ಬೇಗ ಆನಂದ ಗೋಪಜನ ನಂದ ಗೋಪಜನ ನಂದ ಗೋಪಜನ ಬಿಟ್ಟು ಬೇಗ ಕರಸಿಗೋ 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 ಥುರಕ್ಕಿಂದು ಮೌಳಿಯ ಬೆಂಬಲಗೀಗ ಕರಸಿಗೋ ನೀ ಕರಸಿಗೋ ನೀ ಕರಸಿಗೋ ಕರಸಿಗೋ ಇಂದು ಮೌಳಿಯ ಬೆಂಬಲಗೀಗ ಆಲಿಸಿ ಕೇಳಿಂದ ಸಂಜಾತ ದೈತ ನಿನ್ನ ತಾಗಡ ಹೆತ್ತ ದಯತ್ತ ನಿನ್ನದೇ. ಪಾತಾಳ ಲೋಕದಿಂದ ಏನು? ಪಾತಾಳ ಲೋಕದಿಂದ ಯಾರು? 7 ಮಂದಿ 7 ಮಂದಿ 7 ಮಂದಿ 7 ಮಂದಿ ಹಾ ಸಂಸಪ್ 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 ಅದೆಂತ ಸಂಸಪ್ ಅಂತೀಯೋ? ಅದು ಪಾತಾಳ ಲೋಕದಿಂದ 7 ಮಂದಿ ಸಂಶಪ್ತಕರು. ಹಾ ಅವರೇ ಹಾ ಏನಾಯ್ತು ಅವರಿಗೆ? ಅವರೇ ಬಂದಿದ್ದಾರೆ. ಹಾ ಅವರು ಹಾ ನಿನ್ನೊಡನೆ ನೀನು ಗಂಡು ಮಗ ಈರನೇ ಆದರೆ ಹಾ ಅವರೊಡನೆ ಹ್ಮ್ ಉದ್ದ 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 ಮಾಡಬೇಕಂತೆ. ಉದ್ದ ಅಲ್ವೋ ಅದು? ಯುದ್ಧ. ಅದೇ 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 ಹಾ ಉದ್ದ 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 ಮಾಡಬೇಕಂತೆ. ಹಾ ಇಲ್ಲವಾದರೆ ಶರಣಾಗಬೇಕಂತೆ. ಏನಂದೆ? ಇಲ್ಲವಾದ್ರೆ ಶರಣಾಗಬೇಕಂತೆ. ನಾನು ಶರಣಾಗುವುದೇ? ಈ ಅರ್ಜುನ ಅಂದ್ರೆ ಏನ್ ಸಾಮಾನ್ಯ ಅಂತ ಅನ್ಕೊಂಡಿದ್ಯಾ? ಅವ್ರು ಹೇಳಿ, ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳಿ. ಆಯ್ತು, ನೀನಿನ್ನು ತೆರಳು. ಬನ್ನಿ ಬನ್ನಿ ಬನ್ನಿ, ನಾನು ನೋಡ್ಕೊಂಡೆ. ಅದನ್ನೇ ನೋಡ್ಕೊ. ಉದ್ದು ಕೊಡ್ತೆ, ಉದ್ದು ಕೊಡ್ತೆ. ಬನ್ನಿ 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 ಬನ್ನಿ. ಒಲಿ ತರಲಿ ದ್ರೋಣ ಜರನೈ ತಂದು ಕೇಳು ಧರ್ಮಾನು ಜಾತ ಕೇಳು ಧರ್ಮಾನು ಜಾತ ಸಂಗರಗೆ 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 ಬೇಗೇಳು ಭೂಲೋಕ ಖ್ಯಾತ ಸಂಗರಗೆ ಬೇಗ ಏಳು ಏಳು ನೀ ಏಳು ಭೂಲೋಕ ಖ್ಯಾತ ನಿನ್ನಾಗಡ್ದು ಗಾದಿ ನಿನ್ನಾಗಡ್ದು ಗಾದಿ ನಿನ್ನಾಗಡ್ದು ಗಾದಿ
ಅದದಳವಾಗಿ ತೋರುವುದು ಗಿಡದೆ ಕೇಳು ಧರ್ಮಾನುಜದ ಸಂಗರಕ್ಕೆ ಬೆಗೆಳು 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 ಪುರೋಗಂಗದ ಒಡೆಯ ನಮಸ್ಕರಿಸಿದ್ದೇನೆ. ದೋಣಿ ಅಜ್ಜ ಕಳಿಸಿದ್ರು ನಮ್ಮ. ಏನು? ದೋಣಿ ಅಜ್ಜ. ದೋಣಿ ಅಜ್ಜ ಯಾರ? ಅದು ನಮಗೆ ಲಕಾಲ ಸರಿ ಬರುವುದಿಲ್ಲ. ರಕಾರ ಬರುದಿಲ್ವೋ? ಇಲ್ಲ. ದೋಣಿ ಅಜ್ಜ. ದೋ ಅಡಿಗೆಲ್ಲ ದ್ರೋಣಾಚಾರ್ಯರು. ಅವರು ಚಕ್ರವ್ಯೂಹ ರಚಿಸಿದಾರಂತೆ. ಚಕ್ರವ್ಯೂಹ ಚಕ್ರವ್ಯೂಹ. ಚಕ್ರವ್ಯೂಹ ಚಕ್ರವ್ಯೂಹ. ಅದೇ ಯಾರಿಗೂ ಆಗುವುದಿಲ್ಲ ಅಂತದು. ಹಾಗಾಗಿ ನೀನು ಹೋಟ್ಲಿಗೆ ಬಲ್ಬೇಕಂತ. ಮಾತು ಬರ್ದೇ ಇರೋರಿಗೆಲ್ಲ ಕಳಿಸಿದ್ದಾರೆ. ಹೋಟ್ಲಿಗೆ. ಎಂತ ಹೋಟ್ಲಿಗೆ? ಹೋಟ್ಲಿಗೆ ಹೋರಾಟ. ಅದೇ ಬಲ್ಬೇಕಂತೆ. ಸರಿಯಾಗಿ ನೀನು ಬೇಗ ಬೇಗ ಬಂದು ಬಿಡು. ನಾನು ಹೋಗಿ ಹೇಳ್ತೆ ಅವರಿಗೆ. ಸರಿ, ಆಯ್ತು. ನೀನಿನ್ನು ತೆರಳು. ಅರಸ ಕೇಳ ಚುನುವುದು ಕರಜರೆದು ನುಡಿಯಂಗವರ ಕಳುಗೂತೆ ದೂತರಜರೆದು ನುಡಿಯಲ್ಗವರ ಕಳುಗೂತ ಕರವ ಮುಗಿದ ದುರಾಂತಕ ಗುರುಗುವೆನೆನುತ್ತ ಕರವ ಮುಗಿದ ದುರಾಂತಕ ಒರುಗುವೆನೆನುತ್ತ ಭಕ್ತಿಯಲ್ಲಿ ಇತ್ತ ಕಡೆ ಸಂಶಕ್ತಕರು ಯುದ್ಧಕ್ಕಾಗಿ ಸನ್ನದ್ಧರಾಗಿ ಬಂದಿದ್ದಾರೆ. ಇನ್ನೊಂದು ಕಡೆ ಚಕ್ರವ್ಯೂಹವನ್ನು ದ್ರೋಣಾಚಾರ್ಯರು ರಚಿಸಿದ್ದಾರೆ. ಏನು ಮಾಡುವುದೀಗ? ಎರಡೂ ಕಡೆಯಲ್ಲಿಯೂ ನನ್ನ ಅವಶ್ಯಕತೆ ಇದೆ. ಏನು ಮಾಡುವುದು? ಎತ್ತ ಕಡೆ ಸಾಗುವುದೆನ್ನುವುದು ತಿಳಿಯುತ್ತಿಲ್ಲ. ಇದನ್ನು ಭಾವನಾದ ಶ್ರೀ ಕೃಷ್ಣನೇ ಪರಿಹರಿಸಲು ಸಾಧ್ಯ. ಸದಾ ಪಾಂಡವರ ರಕ್ಷಣೆಗಾಗಿ ನಿಂತಿರುವ ಕೃಷ್ಣನಲ್ಲಿಯೇ ಇದನ್ನು ಹೇಳುತ್ತೇನೆ. ಶ್ರೀ ಮನೋಹರ ಕೃಷ್ಣನಾಗಿಯೇ ಶ್ರೀ ಮನೋಹರ ಶ್ರೀ ಮನೋಹರ ಕೃಷ್ಣನಾಗಿಯೇ 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 ಶ್ರೀ ಮನೋಹರ ಶ್ರೀ ಮನೋಹರ ಶ್ರೀ ಮನೋಹರ ಕೃಷ್ಣನಾಗಿಯೇ 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 ಧರೆಯ ಭಾರವೇ ಕಳೆಯಲು ಸುಗ ಧರೆಯ ಭಾರವೇ ಕಳೆಯಲು ಸುಗ ಧರೆಯ ಭಾರವ ಕಳೆಯಲು ಸುಗ ಈ ಮಗಿಯೋ ಅವತರಿಸಿ ಬಂದನು ಈ ಮಗಿಯೋ ಅವತರಿಸಿ ಬಂದನು ಕಾಮಜನಕ ಕಾಮಜನಕ ಕಾಮಜನಕ
ಆತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನನ್ನ ಈ ಲೀಲಾ ನಾಟಕದಲ್ಲಿ ಒಂದು ಈಗ ನಡೆಯುತ್ತಿರುವಂತಹ ಇದರ ಉದ್ದೇಶ ಧರ್ಮ ಸ್ಥಾಪನೆ, ದುಷ್ಟ ಶಕ್ತಿಗಳ ನಾಶವಾಗಿ ಭೂಭಾರ ಕಡಿಮೆಯಾಗಬೇಕು. ಸತ್ಪುರುಷರನ್ನ ರಕ್ಷಿಸಲು, ದುಷ್ಟರನ್ನ ನಾಶ ಮಾಡಲು ನಾನು ಪ್ರತಿ ಯುಗದಲ್ಲಿಯೂ ಅವತಾರ ಎತ್ತಿದ್ದೇನೆ. ಇಲ್ಲಿಯವರೆಗೆ ನನ್ನ ಸಂಕಲ್ಪದಂತೆ ಎಲ್ಲವೂ ನಡೆದಿದೆ. ಇನ್ನು ಮುಂದೆ ಆಗಬೇಕಾದ್ದು ಬಹಳ ಇದೆ. ಆದರೆ ನನ್ನ ಭಾವ ಅರ್ಜುನ ಎಲ್ಲೂ ಕಾಣ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗಿರಬಹುದು? ರಥವೇರು, ಯುದ್ಧಕ್ಕೆ ಹೋಗೋಣ. ದೇವಾ, ಏನಾಯಿತು ಅರ್ಜುನ? ಉಭಯ ಸಂಕಟದಲ್ಲಿ ಸಿಲುಕಿದೆನು ನಾನು. ಉಭಯ ಸಂಕಟದಲ್ಲಿ ಸಿಲುಕಿದೆನು ನಾನು. ಅಭಯಗಾತನು ನೀರು ದಾರಿಯ ತೋರು. ಅಭಯಗಾತನು ನೀನು ದಾರಿಯ ತೋರು. ಹಗೆಯ ಪಂಗಡದಲ್ಲಿ ಹೊರುಷವು ಮೂಡಿದೆ. ಹಗೆಯ ಪಂಗಡದಲ್ಲಿ ಹರುಷವು ಮೂಡಿದೆ. ಬಗೆದಿಗ ದ್ರೋಣನು ಚಕ್ರವ್ಯೂಹವನು. ಬಗೆದಿಗ ದ್ರೋಣನು ಚಕ್ರವ್ಯೂಹವನು. ಉಭಯದ ಕಡದಲ್ಲಿ ತಿರುಗಿದೆ ನಾನು. ಅಭಯದಾತನು ನೀನು ದಾರಿಯ ತೋರು. ಹರಿಯೇ ಶ್ರೀಹರಿ, ಅರ್ಜುನ, ನಿನ್ನ ಕೃಪಾಶೀರ್ವಾದದಿಂದ ಕುರುಕ್ಷೇತ್ರದ ಯುದ್ಧದಲ್ಲಿ ಜಯವೇ ನಮ್ಮ ಪಾಲಿಗೆ ದೊರೆಯುತ್ತಲಿದೆ. ಆದರೆ ಒಂದು ಸಮಸ್ಯೆಯಾಗಿದೆ. ಏನು? ಪಾತಾಳ ಲೋಕದಿಂದ ಸಂಶಪ್ತಕರು ಯುದ್ಧಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಕುರುಕ್ಷೇತ್ರದಲ್ಲಿ ಆಚಾರ್ಯ ದ್ರೋಣರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಏನು ಮಾಡುವುದು? ಅಲ್ಲಿಯೂ ನನ್ನ ಅವಶ್ಯಕತೆ ಇದೆ, ಇಲ್ಲಿಯೂ ನನ್ನ ಅವಶ್ಯಕತೆ ಇದೆ. ಎತ್ತ ಕಡೆ ಸಾಗುವುದೆಂದು ತಿಳಿಯುತ್ತಿಲ್ಲ. ಇದಕ್ಕೆ ನೀನೇ ದಾರಿಯನ್ನು ತೋರಬೇಕು. ಆಗಲಿ ಅರ್ಜುನ, ಒಂದು ಕ್ಷಣ ವಿಚಾರ ಮಾಡಲು ಸಮಯ ಕೊಡು. ಆಗಲಿ ದೇವ. ಒಳೆಯ ನೀವು ಘರದೊಳಿದರಿನ್ನವಗೆ. ಒಳೆಯ ನೀವು ಘರದ ಉಳಿದರಿನ್ನವಗೆ. ಮುಂದಳಿವಿಲ್ಲ 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 ಕಲಿಯುಗದೊಳೆನುತ. ತಿಳಿದು ಫಲಗುಣನಂದ ಏಳು ಸಂಸಪ್ತಕರು. ತಿಳಿದು ಫಲಗುಣಗೆಂದ ಏಳು ಸಂಸಪ್ತಕರು. ಅಳವಿಗೊಡಲಿಂದು ಬೇಗದಲ್ಲಿಯೇ ಒಳ್ಳೆಯ ಅವಕಾಶ. ವೀರನೂ ಧೀರನೂ ಆದ ಅಭಿಮನ್ಯು ಯುದ್ಧಕ್ಕೆ ಹೋಗುವುದಕ್ಕೆ ಇದು ಸುಸಂದರ್ಭ. ಒಂದು ವೇಳೆ ಈ ಯುದ್ಧದಲ್ಲಿ ಅವ ಉಳಿದರೆ ಮುಂದೆ ಅವನಿಗೆ ಅಳಿವಿಲ್ಲ. ಹಾಗಾಗಿ ಅಭಿಮನ್ಯು ಚಕ್ರವ್ಯೂಹ
ಹೋಗಲಿ ಹಾಗೂ ಅರ್ಜುನ ಸಂಶಕ್ತಕರೊಡನೆ ಯುದ್ಧ ಮಾಡುವುದೇ ಸರಿಯಾದ ಮಾರ್ಗ. ಅರ್ಜುನ ದೇವ, ಎಷ್ಟು ಸಲ ನೆನಪಿಸಲಿ, ನನ್ನ ವಶವರ್ತಿಯಾಗಿ ಇರುತ್ತೇನೆ, ಫಲವೆಲ್ಲ ನಿನ್ನದು ಎಂದು ನನಗೆ ಶರಣಾಗಿದ್ದೆಯಲ್ಲ. ಎಷ್ಟು ಸಲ ನನ್ನ ಉಪದೇಶವನ್ನ ನೆನಪಿಸಲಿ. ಪದೇ ಪದೇ ದ್ವಂದ್ವಕ್ಕೆ ಒಳಗಾಗಬೇಡ. ನಿನ್ನ ಮೊದಲ ಕರ್ತವ್ಯ ಈಗ